ಸಿಂಪಲ್ ಒಂದು ಎಕ್ಸಾಂಪಲ್, ಒಂದು ಮಂಗಳೂರು ದಕ್ಷಿಣ ಕನ್ನಡ ಭಾಗ ಇಡೀ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಸೆಕೆಂಡ್ ಇದೆ ಮಂಗಳೂರು. ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಈ ಸರಿ ಅವಿಭಜಿತ ದಕ್ಷಿಣ ಕನ್ನಡ ಮಂಗಳೂರಿಗೆಲ್ಲ ಏನು ಕೊಟ್ಟಿದ್ದಾರೆ ಅಂತ ಏನಾದ್ರು ಗೊತ್ತಿದೆಯಾ? ಯಾರಿಗಾದ್ರು ಏನಾದ್ರು ಹೇಳಕ್ ಸಾಧ್ಯ ಇದೆಯಾ? ಅಷ್ಟು 2ನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇರುವಂತ ಜಾಗಕ್ಕೆ ಏನು ಕೊಟ್ಟಿಲ್ಲ. ಝೀರೋ, ಬಿಗ್ ಝೀರೋ. ತಾರತಮ್ಯ ಇವ್ರದ್ದು, ಏನು ಮಾತಾಡೋಕ್ಕಾಗಲ್ಲ. ನಾವು ನೋಡಿ ಮಾತಾಡ್ತೀವಿ ಇಲ್ಲಿ ಈ ಸಮಸ್ಯೆಗಳು ಮಾತಾಡಕ್ ಹೋದ್ರೆ ಮಾರ್ಚ್ 11ರಿಂದ ಈಗ ನಾಳೆಯಿಂದನ ವೈದ್ಯರು ಒ ಪಿ ಡಿ ಎಲ್ಲ ಸ್ಟಾಪ್ ಆಗ್ತಿದೆ. ಸಡನ್ ಆಗಿ ಒ ಪಿ ಡಿಗೆಲ್ಲ ಹೋಗೋವರೀಗ ಈ ಮೊದಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ ಅಥವಾ ಯಾರು ಸಿಬ್ಬಂದಿಗಳಿಲ್ಲ, ಶಾಲೆಗಳಲ್ಲಿ ಟೀಚರ್ಸ್ಗಳಿಲ್ಲ. ನಾನು ಹೇಳುದು ಮೇಡಮ್, ನಿಮ್ಗೆ ಮನುಷ್ಯರಿಗೆ CT ಸ್ಕ್ಯಾನ್ ಮಾಡಕ್ ಮಿಷಿನ್ ಇಲ್ಲ. ಇವ್ರ ಪ್ರೊಜೆಕ್ಷನ್ ನಾವು ಏನದು ದನಗಳದು ಹಸುಗಳದು ಇರೋ ಆಸ್ಪತ್ರೆಗೆ CT ಸ್ಕ್ಯಾನ್ ಮಿಷಿನ್ ಕೊಡ್ತೀನಿ ಅಂತ ಬೊಗಳೆ ಬಿಟ್ಕೊಂಡು ಹೊರಡ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ. ರೀಸೆಂಟ್ ಆಗಿ ಯಾವುದೋ ಒಂದು ಪ್ರೈವೇಟ್ ಚಾನೆಲ್ ಕೂಡ ರಿಯಾಲಿಟಿ ಚೆಕ್ ಮಾಡಿದ್ ನಾನು ನೋಡಿದೆ, ಗಮನಿಸಿದೆ. ಕೋಲಾರದಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಬೇಕು ಅಂದ್ರೆ ಪಾಪ ಗೌರ್ಮೆಂಟ್ ಆಸ್ಪತ್ರೆ ಹೋಗಿರ್ತಾರೆ, 4,000 ರೂಪಾಯಿ ಕೊಟ್ಟು ಹೊರಗಡೆ ಹೋಗಿ ಅಂತಾರೆ. ಯಾಕೆ? ಸ್ಕ್ಯಾನಿಂಗ್ ಮಿಷಿನ್ ಹಾಳಾಗಿದೆ. 1,40,00,000 ಕೊಟ್ಟು ಸ್ಕ್ಯಾನಿಂಗ್ ಮಿಷಿನ್ ಗೌರ್ಮೆಂಟ್ ಆಸ್ಪತ್ರೆ ಕೊಡಕ್ಕೆ ಇವ್ರ ಹತ್ರ ಇಲ್ಲ. ಸಿಬ್ಬಂದಿಗಳಿಗೆ ಸ್ಯಾಲರಿ ಕೊಡಕ್ಕಿಲ್ಲ, ಸಿಬ್ಬಂದಿಗಳು ನೇಮಕ ಮಾಡ್ತಾ ಇಲ್ಲ, ಅಥವಾ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಅಥವಾ ಅತಿಥಿ ಶಿಕ್ಷಕರಿಲ್ಲ. ಇವಾಗ ಒಂದು ಇಲ್ಲಿ ನಾನು ಮಾಡ್ತೀನಿ, ಸಮಸ್ಯೆನ ಜನ ಎದುರಿಸ್ತಿದ್ದಾರೆ ಅನ್ನೋದಾದ್ರೆ ಆ ದುಡ್ಡು ಏನಾಯ್ತು ಅಂತ ಪ್ರಶ್ನೆ ಮಾಡ್ಬೇಕಾದ್ರೆ ನೀವು ಒಂದು ಪ್ರಶ್ನೆ ನಾನು ಈ ವಾಹಿನಿ ಮುಖಾಂತರ ಒಂದ್ ನಿಮಿಷ ಈ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಕೇಳ್ತೀವಿ. ಇತ್ತೀಚೆಗೆ ಅವರು ಹೇಳಿದ್ರು 40,000 ನಾವು ಎಂಪ್ಲಾಯ್ಮೆಂಟ್ ಇದು ಮಾಡಿದ್ವಿ ಅಂತ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರೇ, ಯಾವ ಇಲಾಖೆ ಮಾಡಿದ್ರಿ, ಏನ್ ಮಾಡಿದ್ರಿ ಅದನ್ನಾದ್ರೂ ಹೇಳಿ. ಯುವ ಜನರ ವಿರೋಧಿ ಸರ್ಕಾರ ಇದು. ಯುವ ಜನತೆಗೆ ಅಂತ ಒಂದು ಸುಮ್ಮನೆ ಆದ್ರೂ ಏನು ಬದಿಕಿಡ್ತಾ ಇದ್ದ ದುಡ್ಡು ಅದು ಇಲ್ಲ, ಮೊದಲೇ ಏನು ಮಾಡಿಲ್ಲ. ಯುವನಿಧಿ ಯುವಕರ ವಿರೋಧಿ ಸರ್ಕಾರ ಅಲ್ವಾ ಅದು? ಯುವಕರು ಯಾರು? ಮುಂದಿನ ಜನಾಂಗನೇ ನಮ್ಮ ಯುವಕರು. ಯುವ ಪೀಳಿಗೆಗೆ ನಿಜವಾಗ್ಲೂ ಅವ್ರು ಒತ್ತು ಕೊಡ್ಬೇಕಾಗ ಬದಲು ಅದಕ್ಕೆ ಕೊಟ್ಟಿರೋ ಬಜೆಟ್ ಅನ್ನೇ ತೆಗ್ದ್ಬಿಟ್ಟಿದ್ದಾರೆ. ಅಂದ್ರೆ ಯುವಕರ ವಿರೋಧಿ ಸರ್ಕಾರ ಹೌದಲ್ವಾ ಇದು? ನೋಡಿ, ನಿಮ್ಮದೇ ಇದು ಚರ್ಚೆ. ನೀವೇ ಅವರನ್ನು ಅವ್ರ ಬಗ್ಗೆ ನೀವು ಮಾತಾಡಿ, ನಿಮ್ಮ ಬಗ್ಗೆ ಅವ್ರು ಮಾತಾಡಿ. ನಮಗ್ ಬೇಡ, ಅದು ಪರ್ಸನಲ್ ನಮಗ್ ಬೇಡ. ನಾನು ಹೇಳುದು ರಾಜ್ಯದ ಜನ ಏನಾಗ್ತಾರೆ, ರಾಜ್ಯದ ಕರ್ನಾಟಕ ಸರ್ಕಾರ 7 ಕೋಟಿ ಕನ್ನಡಿಗರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ತಾರತಮ್ಯ ಯಾಕೆ ಮಾತಾಡ್ತಿದ್ದೀರಾ? ನೀವು 17ನೇ ಬಜೆಟ್ ಮಂಡನೆ ಮಾಡಿದ್ರ, ಈ ತರ ಸಾಲ ಮಾಡಿ ಬಜೆಟ್ ಮಂಡನೆ ಮಾಡಕ್ಕೆ ನೀವೇ ಬೇಕಾ? ಆರ್ಥಿಕ ತಜ್ಞರು ಬೇಕಾ ಇದಕ್ಕೆ? ಇಷ್ಟು ಸಾಲ ಮಾಡಿ ಇಷ್ಟು 152 ಕೋಟಿ ಬಡ್ಡಿ ಕಟ್ಟುವುದು, ದಿನಕ್ಕೆ ಬಡ್ಡಿ ಕಟ್ಟಬೇಕು ಅಂದ್ರೆ ಕರ್ನಾಟಕ ಯಾವ ಪರಿಸ್ಥಿತಿಯಲ್ಲಿದೆ? ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ವೀಕ್ಷಕರು ಇದನ್ನು ಗಮನಿಸಬೇಕು. 55,000 ಕೋಟಿ ಬಡ್ಡಿ ಅಂದ್ರೆ ಡಿವೈಡೆಡ್ ಬೈ 90,000 ಮೇಡಮ್. ಟೋಟಲ್ ಬಡ್ಡಿ ಕಟ್ಟಬೇಕಾಗಿರೋದು 89,000. ನಾನು ಈಗಿರೋದು ಅದು ಬರೋ ತಿಂಗಳಿಂದ 89, ಈಗ 55,000 ಈಗ ಕಟ್ತಾ ಇದ್ರೆ ಅದು ಡಿವೈಡೆಡ್ ಬೈ 365 ಮಾಡಿದ್ರೆ ಒಂದು ದಿನಕ್ಕೆ 152 ಕೋಟಿ ಸಾಧ್ಯ ಇದೆ. ಬರೀ ಬಡ್ಡಿ, ಇದು ಅಸಲಲ್ಲ ಅಥವಾ ಸ್ಯಾಲ್ರಿ ಕೊಡೋದಲ್ಲ, ಬೇರೆ ಖರ್ಚು ಯಾವುದೂ ಇಲ್ಲ. ಈಗ ಇವರಿಗೆ ಸ್ಯಾಲ್ರಿ ಕೊಡಕ್ಕೂ ಸಾಲ ತಗೋಬೇಕು ಅಂತ ಹೇಳಿದಾಗ ಇವರು ಒಂದು ಕಡೆ ಎಲ್ಲಾರು ಒಂದು ಈಗ ಗ್ಯಾರಂಟಿ ಕೊಡ್ಲಿ, ನಾವು ಗ್ಯಾರಂಟಿಗೆ ವಿರೋಧಿ ಅಲ್ಲ, ಆದ್ರೆ 56,000 ಇಂಟು 3 ವರ್ಷ ಎಷ್ಟಾಯ್ತು? ಇದೇ ದುಡ್ಡಲ್ಲಿ ಯಾರಿಗಾರು ಮಕ್ಕಳಿಗೆ, ಬಡವರಿಗೆ ಅಥವಾ ಸ್ಕೂಲ್ ಫ್ರೀ ಮಾಡ್ಬೋದಾಗಿತ್ತು, ಆಸ್ಪತ್ರೆ ಮಾಡ್ಬೋದಾಗಿತ್ತು. ಈಗಲಾದ್ರೂ ನಾವು ಮಾಡಿದ್ರಿ ನೋಡಿ. ನಾವು ಖಂಡಿತ ನಾನು ಆಡಳಿತದಲ್ಲಿ ನಿಮ್ಗೆ ಈಗ ನೋಡಿ ಪ್ರತಿಪಕ್ಷದಲ್ಲಿ ಇದ್ದಾಗ ಎಷ್ಟೆಲ್ಲ ಐಡಿಯಾ ಬರುತ್ತೆ. ನಾನು ಐಡಿಯಾ ಅಲ್ಲ, ಯಾವತ್ತಾದ್ರೂ ಒಂದ್ ನಿಮಿಷ ಒಂದ್ ಸೆಕೆಂಡ್ ನಾನು ಮುಗಿಸ್ತೇನೆ. ನಾನು ಯಾವತ್ತಾದ್ರೂ 152 ಕೋಟಿ ಬಡ್ಡಿ ಕಟ್ಟುವ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದಿತ್ತ? ಬಡ್ಡಿ ಕಟ್ಟುವ ಪರಿಸ್ಥಿತಿ ಬಂದಿತ್ತೋ ಇಲ್ಲೋ ಮೇಡಮ್? ಅವ್ರು ಕಡೆ ಪಕ್ಷ ಗ್ಯಾರಂಟಿ ಕೊಟ್ಟೇನೋ ಸರಿದು ಏನೋ ಒಂದು ಪ್ರಯತ್ನ ಮಾಡಿ. ಅಲ್ಲ, ನೀವಿದ್ದಾಗ ಸರ್ಕಾರಿ ಶಾಲೆಗಳು ಹೈಟೆಕ್ ಶಾಲೆಗಳಾಗ್ಬಿಟ್ವಾ? ಸರ್ಕಾರಿ ಆಸ್ಪತ್ರೆಗಳು ಹೈಟೆಕ್ ಆಸ್ಪತ್ರೆಗಳಾಗ್ಬಿಟ್ವಾ? ನಿಮ್ಮ ಪ್ರಶ್ನೆಗೆ ಒಂದು ಉತ್ತರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನೊಂದು NCRB ಡಾಟಾ ನೋಡಿದೆ. 40% ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಾನು ಹೇಳೋದು ಯಾವುದಾದ್ರೂ ಒಂದು ಇಲಾಖೆಯಲ್ಲಿ, ಅಥವಾ ಕಾನೂನು ಸುವ್ಯವಸ್ಥೆ, ಅಥವಾ ಮಹಿಳೆಯರ ಬಗ್ಗೆ, ಅಥವಾ ರೈತರ ಬಗ್ಗೆ. ನಾನು ಪದೇ ನಾವು ಹೇಳ್ತಾ ಇದೀವಿ ನೋಡಿ, ರೈತರಿಗೆ ನಾವು ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ಬೊಮ್ಮಾಯಿ ಸರ್ಕಾರ 4,000 ರೂಪಾಯಿ ಕೊಡ್ತಾ ಇದೆ, ಸ್ಟಾಪೇ ಮಾಡಿದ್ರಿ. ರೈತರ ಮಕ್ಕಳಿಗೆ ಅಂತ ರೈತ ವಿದ್ಯಾನಿಧಿ ಕೊಡ್ತಾ ಇದ್ವು, ಅದನ್ನು ಸ್ಟಾಪೇ ಮಾಡಿದ್ರಿ. ಇದನ್ನ ನೋಡಿ, ನಾನು ಹೇಳೋದು ಈ ಸರ್ಕಾರ ಯಾರ ಪರ ಇದೆ? ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಇನ್ನೊಂದು ನೆನಪು ಮಾಡ್ಕೊಳ್ಳೇಬೇಕು. ಇತ್ತೀಚೆಗೆ ನಾವು ನೋಡಿ, ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಒಂದು ಬಣ ಇದೆ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಮುಸ್ಲಿಮರು ಆಗಲ್ಲ ಅಂತಲ್ಲ, ಖಂಡಿತ ಇಲ್ಲ. ಬಿಹಾರಲ್ಲಿ ಕೂಡ 40 ಜಾಗದಲ್ಲಿ ಮುಸ್ಲಿಮರು ಬಂದಿರುವಂತದ್ದು ನಮ್ಗೆ ಗೊತ್ತಿದೆ, ನಾವು ಮಾತಾಡಿದೀವಿ. ಇವತ್ತು ಒಂದು ಮಾತು ಇಲ್ಲಿ ಹೇಳಲೇಬೇಕು. ಇತ್ತೀಚೆಗೆ 840 ಕೋಟಿ ಬಡ್ಡಿ ಮನ್ನಾ ಮಾಡಿದ್ರು ಅಲ್ಪಸಂಖ್ಯಾತ ನಿಗಮಕ್ಕೆ, ಸಂತೋಷ, ಖಂಡಿತ ನಮ್ಗೆ ವಿರೋಧ ಇಲ್ಲ. ಆದ್ರೆ ಬೇರೆ ನಿಗಮಗಳ ಪಾಡೇನು? ಅಂಬೇಡ್ಕರ್ ನಿಗಮ ಏನಾಯ್ತು, ಅಥವಾ ಬೇರೆ ದೇವರಾಜ ಅರಸು ನಿಗಮ ಏನಾಯ್ತು, ಉಳಿದಿರುವ ಹಿಂದುಳಿದ ವರ್ಗ ನಿಗಮ ಏನಾಯ್ತು, ರೈತರ ಬಡ್ಡಿ ಬಗ್ಗೆ ಏನಾಯ್ತು? ನಾನು ಹೇಳುದು
ತಾರತಮ್ಯ ಯಾಕೆ? ನಾನು ಅವಾಗ್ಲೇ ಹೇಳಿದೆ, ಕರಾವಳಿಗೆ 0 ಕೊಟ್ಟಿದ್ದೀರಾ, ಉಡುಪಿ ಈಚೆ ಆ ಕಡೆ ಇಲ್ವೇ ಇಲ್ಲ. ಅಂದ್ರೆ ಅಲ್ಲಿಂದ ಟ್ಯಾಕ್ಸ್ ಕಲೆಕ್ಟ್ ಆಗಲ್ವಾ? ಅಂದ್ರೆ ಒಂದೇ ಒಂದು ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಬಂದಿದೆ, ನಾವ್ ಯಾಕೆ ಕೊಡ್ಬೇಕು? ಅಂದ್ರೆ ಇವರು ಕಾಂಗ್ರೆಸ್ನ ದುಡ್ಡನ್ನು ಕೊಡ್ತಾ ಇದ್ದಾರಾ ಅಥವಾ ರಾಜ್ಯದ ರಾಜ್ಯದ ದುಡ್ಡು ಕೊಡ್ತಾ ಇದ್ದಾರಾ? ರಾಜ್ಯದ ಬೊಕ್ಕ ಖಾಲಿ ಮಾಡಿದೀರಾ, ಕರೆಕ್ಟ್. ಹಾಗಂತೇಳಿ ನೀವು ಟಾರ್ಗೆಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ MLA ನಾವು ಇದ್ರ ಮೊದಲು ಚರ್ಚೆ ಮಾಡಿದ್ವಿ, 25 ಕೋಟಿ ಇವರಿಗೆ 50 ಕೋಟಿ, ಅದು ಇನ್ನ ಕ್ರೆಡಿಟ್ ಆಗಿಲ್ಲ. ಆ ದುಡ್ಡು ಕೂಡ ಕ್ರೆಡಿಟ್ ಮಾತೆತ್ತಿದ್ರೆ ನಾವು ಅದು ಅಭಿವೃದ್ಧಿ ಶೂನ್ಯ ಆಡಳಿತ, ಮೂಲಭೂತ ವ್ಯವಸ್ಥೆ ಇಲ್ವೇ ಇಲ್ಲ, ನೀರಾವರಿ ಇಲ್ವೇ ಇಲ್ಲ. ಒಂದೇ ಸೆಕೆಂಡ್ ಆಗಿ ಹೇಳ್ಬೇಕಂದ್ರೆ ಮಾನ್ಯ ಸಿದ್ದರಾಮಯ್ಯ ವಿಷಯ ಇರೋದ್ರಿಂದ ಒಂದೇ ಮಾತು ಒಂದು ಸೆಕೆಂಡ್ ನಾನು ಹೇಳ್ಬಿಟ್ಟು ಹೇಳ್ತೇನೆ. ನಾವು ಉಪಮುಖ್ಯಮಂತ್ರಿಗಳಾದ DK ಅವರಿಗೆ ಈ ವಾಹಿನಿ ಮುಖಾಂತರ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೇನೆ. ನೀವು ನೀರಾವರಿ ಬಗ್ಗೆ ಮಾತಾಡಿದ್ರಿ, ನೀವು ಯಾವಾಗ ಒಂದು ಯೋಜನೆಗೆ ವಾಕಥಾನ್ ಮಾಡಿದ್ರ ನೀರಾವರಿಗೆ, ಯಾವುದು ನಮ್ಮ ಮೇಕೆದಾಟು ಯೋಜನೆಗೆ, ದಯವಿಟ್ಟು 2.5 ವರ್ಷ ಆಯ್ತು, ಒಂದು ಕಲ್ಲು ಕೂಡ ಅಲ್ಲಾಡಿಲ್ಲ, ಒಂದು ಕಲ್ಲು ಕೂಡ ಅಲ್ಲಾಡಿಲ್ಲ. DPR ರೆಡಿ ಆಗಿಲ್ಲ. DPR ಅಲ್ಲರಿ ಆಯ್ತು ಮೇಡಮ್, ಸುಮ್ಮನೆ